ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೇಂದ್ರ ತೀರ್ಥ ಮಾಡುವಂತ ನಮಸ್ಕಾರಗಳು. ನಮ್ಮ ರಾಯರ ಜ್ಯೋತಿಷ ಫಲ ಚಾನೆಲ್ಗೆ ಸುಸ್ವಾಗತ. ಇವತ್ತು ಒಂದು ವಿಡಿಯೋದಲ್ಲಿ ಮೀನ ರಾಶಿಯವರ ಯುಗಾದಿ ಹೊಸ ವರ್ಷದ ಭವಿಷ್ಯ ಸಂಪೂರ್ಣವಾಗಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವರ್ಷದ ಆರಂಭದಲ್ಲಿ ನಿಮ್ಮ ರಾಶಿಯ ಅಧಿಪತಿ ಆಗಿರುವಂತಹ ಗುರು 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ಇದು ನಿಮ್ಮ ಧೈರ್ಯವನ್ನು ಹೆಚ್ಚಿಸ್ತಾನೆ. ನಿಮ್ಮ ಶನಿಯು 12ನೇ ಮನೆಯಲ್ಲಿ ಇರೋದ್ರಿಂದ ಅನಗತ್ಯ ಖರ್ಚುಗಳು ಹೆಚ್ಚಾಗ್ತದೆ. ರಾಹು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಮಾನಸಿಕ ಗೊಂದಲಗಳನ್ನ ಆಗದಂತೆ ಎಚ್ಚರ ವಹಿಸಿ. ಇನ್ನು ಶಿಕ್ಷಣದ ಬಗ್ಗೆ ನೋಡಬೇಕಾದ್ರೆ ಸ್ವಲ್ಪ ಓದಿನ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಹರಿಸಬೇಕಾಗ್ತದೆ. ವಿದ್ಯಾರ್ಥಿಗಳು ಏಕಾಗ್ರತೆ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ. ವಿದೇಶದಲ್ಲಿ ವ್ಯಾಸಂಗ ಮಾಡುವ ಇಚ್ಛಿಸುವವರು ಸಾಕಷ್ಟು ಪ್ರಯತ್ನಗಳಿಂದ ಅವಕಾಶ ದೊರೆಯುತ್ತದೆ. ಇನ್ನು ಆರ್ಥಿಕ ವಿಷಯಗಳಲ್ಲಿ ನೋಡೋದಾದ್ರೆ ಆರ್ಥಿಕವಾಗಿ ನಿಮಗೆ ಮಿಶ್ರ ಫಲದ ವರ್ಷ ಅಂತ ನೋಡಬಹುದು. ಹಣದ ಅರಿವು ಇದ್ರೂ ಕೂಡ ಅನಿರೀಕ್ಷಿತ ಖರ್ಚುಗಳೇ ಹೆಚ್ಚು. ಹೂಡಿಕೆ ಮಾಡುವವರಿಗೂ ಸ್ವಲ್ಪ ಜಾಗೃತಿ ಆಗಿರಿ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಹಣ ಖರ್ಚಾಗುವಂಥದ್ದು ಜಾಸ್ತಿ ಇದೆ. ವೃತ್ತಿ ಮತ್ತೆ ವ್ಯವಹಾರದ ಬಗ್ಗೆ ನೋಡೋದಾದ್ರೆ ನೀವು ಕೆಲಸ ಮಾಡುವಂತಹ ಜಾಗಗಳಲ್ಲಿ ಸ್ವ ಉದ್ಯೋಗಗಳಿಂದ ವಾಗ್ವಾದಕ್ಕೆ ಇಳಿಯಬೇಡಿ. ತಾಳ್ಮೆಯಿಂದ ಕೆಲಸಗಳನ್ನ ಮಾಡಿದ್ರೆ ಗೆಲುವು ನಿಮ್ಮದೇ. ಹೊಸ ಬಿಸ್ನೆಸ್ ಗಳನ್ನ ಎಲ್ಲಾ ರೀತಿಯಲ್ಲಿ ಪ್ರಾರಂಭ ಮಾಡಲು ಇದು ಒಳ್ಳೆಯ ಸಮಯವಲ್ಲ. ಇರುವಂತಹ ಬಿಸ್ನೆಸ್ ವ್ಯವಹಾರಗಳನ್ನೇ ಮುಂದೂಡಿಕೊಂಡು ಹೋಗಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಂಬಿಕೆ ಇರಲಿ. ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬಿಸ್ನೆಸ್ ಗಳಲ್ಲಿ ಲಾಭ ಅನ್ನುವಂಥದ್ದು ಹೆಚ್ಚಾಗಿ ಕಾಣ್ತೀರಾ. ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾದ್ರೆ ಪ್ರೇಮಿಗಳ ಮಧ್ಯೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಉಂಟಾಗಬಹುದು. ಏನೇ ಸಮಸ್ಯೆಗಳಿದ್ರೂ ಕೂಡ ಪರಸ್ಪರ ಮಾತುಗಳಿಂದ ಪರಿಹರಿಸಿಕೊಳ್ಳಿ. ಕೌಟುಂಬಿಕ ಜವಾಬ್ದಾರಿಗಳು ನಿಮ್ಮನ್ನ ಬಿಡುವಿಲ್ಲದಂಗೆ ಮಾಡ್ತವೆ ಮತ್ತು ನಿಮ್ಮ ಮನೆಯವರ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಇನ್ನು ಆರೋಗ್ಯದ ವಿಚಾರವಾಗಿ ನೋಡೋದಾದ್ರೆ ನಿದ್ರಾಹೀನತೆಯ ಸಮಸ್ಯೆಗಳು ಕಾಣಬಹುದು. ಮಾನಸಿಕ ಶಾಂತಿಯಾಗಿ ಧ್ಯಾನ ಮಾಡಲು ಅತ್ಯವಶ್ಯಕ. ದೈಹಿಕ ವ್ಯಾಯಾಮ ಜೊತೆಗೆ ಸಕಾರಾತ್ಮಕ ಪುಸ್ತಕಗಳನ್ನು ಓದಿ ನೀವು ಚೈತನ್ಯದಿಂದ ಇರ್ತೀರಾ. ನಿಮ್ಮ ಅದೃಷ್ಟ ಸಂಖ್ಯೆ 173. ನಿಮ್ಮ ಅದೃಷ್ಟ ಬಣ್ಣ ಹಳದಿ ಮತ್ತು ಕೇಸರಿ. ಪ್ರತಿ ಗುರುವಾರ ಸಾಯಿಬಾಬಾ ದರ್ಶನ ಮಾಡಿ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ. ಮೀನರಾಶಿಯವರೇ, ಶನಿಯ ಬಗ್ಗೆ ಯಾವುದು ಭಯ ಬೇಡ. ಸತ್ಕರ್ಮ ಗುರು ಭಕ್ತಿ ನಿಮ್ಮ ಎಲ್ಲಾ ಸಂಕಷ್ಟಗಳಿಂದ ನಿಮ್ಮನ್ನ ಕಾಪಾಡ್ತದೆ. ನಿಮ್ದು ಕೂಡ ಮೀನರಾಶಿ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಕೆಳಗೆ ಕಾಣುವ ನಂಬರ್ಗೆ ಕರೆ ಮಾಡಿ ಶಾಶ್ವತವಾಗಿ ಪರಿಹಾರಗಳನ್ನು ಮಾಡಿಸ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.